ಇನ್ನು ಶಿವಮೊಗ್ಗದಲ್ಲಿ ಕೇಸ್ ಈಶ್ವರಪ್ಪ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಬಂಡಾಯ ಸ್ಪರ್ಧೆಯನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಆಗಲ್ಲ ಅಂತೇಳಿ ಶಪಥಗೈದಿದ್ದಾರೆ ಕೇಸ್ ಈಶ್ವರಪ್ಪ. ಬಂಡೆದ್ದ ಈಶ್ವರಪ್ಪ ಮನವೊಲಿಕೆಗೆ ಕಸರತ್ತು ಮುಂದುವರೆದಿದೆ. ಈಶ್ವರಪ್ಪ ಜೊತೆಗೆ ಹೈಕಮಾಂಡ್ 2 ಸುತ್ತಿನ ಮಾತುಕತೆ ನಡೆಸಿದೆ. ಬೆಳಗ್ಗೆ ಅರಗ ಜ್ಞಾನೇಂದ್ರ ನೇತೃತ್ವದಲ್ಲಿ ಒಂದು ಸಂಧಾನದ ಸಭೆ ಆಯಿತು. ಮಧ್ಯಾಹ್ನ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅವರು ಭೇಟಿ ಮಾಡಲಿಕ್ಕೆ ಯತ್ನ ಕೂಡ ಮಾಡಿದ್ರು. ಹೈಕಮಾಂಡ್ ಮನವೊಲಿಕೆಗೆ ಈಶ್ವರಪ್ಪ ಅವರು ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಇವತ್ತು ರಾತ್ರಿ ಶಿವಮೊಗ್ಗಕ್ಕೆ ವಿಜಯೇಂದ್ರ ಅವರು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಇವತ್ತು ಕೇಸ್ ಈಶ್ವರಪ್ಪನವರನ್ನ ಮಾತನಾಡಿಸುವಂತಹ ಸಾಧ್ಯತೆ ಇದೆ. ನಾಳೆ ಪ್ರಧಾನಿಗಳು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅಬ್ಬರದ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೇಸ್ ಈಶ್ವರಪ್ಪನವರು ಭಾಗಿಯಾಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕ್ಷೇತ್ರದ ಜನ ಮತ್ತು ರಾಜ್ಯದ ಜನ ಉತ್ತರವನ್ನು ನೀಡ್ತಾರೆ. ನಾನು ಇನ್ನೇನೇ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ. ಅವ್ರ ಪಕ್ಷದ ಹಿರಿಯರಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಸೊ ಎಲ್ಲವೂ ಕೂಡ ಸರಿ ಬಗೆಹರಿತದೆ, ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ. ಅವ್ರು ನೋವಿನಲ್ಲಿದ್ದಾರೆ, ಎಲ್ಲವೂ ಕೂಡ ಸುಸೂತ್ರ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ. ನಾಳೆ ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಮಾತಾಡ್ತೇನೆ. ನಾನು ಶಿವಮೊಗ್ಗ ಹೊರಟಿದ್ದು ಮಾತಾಡ್ತೀನಿ. ಈಶ್ವರಪ್ಪನವರು ನಮ್ಮ ನಾಯಕರು, ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ. ನಾನು ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಅದು ಯಡಿಯೂರಪ್ಪನವರು ಈಶ್ವರಪ್ಪನವ್ರ ಮಧ್ಯೆ ಆಗಿರುವಂಥ ಒಂದು ಮಾತುಕತೆ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದರಿಂದ ಅದನ್ನು ಯಡಿಯೂರಪ್ಪನವರು ಈಶ್ವರಪ್ಪನವರೇ ಪರಿಹರಿಸಬೇಕು. ಅದ್ರ ಜೊತೆ ನಾವು ಕೂಡ ನಮ್ಮ ಕೈಲಾದಂಥ ಒಂದು ಸಂಧಾನ ಮಾಡೋವಂಥದ್ದಕ್ಕೆ ನಮ್ಮ ಕೈಲೇನು ಸಾಧ್ಯನೋ ಅಷ್ಟನ್ನು ಕೂಡ ನಾವು ಮಾಡ್ತೀವಿ.